ಇನ್ನು ರೋಗಿಗಳಿಗೆ ನರಕ ಆಯಿತು. ಬೆಳಗಾವಿಯ ಬಿಮ್ಸ್ ಸಮಸ್ಯೆಗಳ ಆಗರವೇ ಆಗಿ ಹೋಗಿದೆ. ಇಲ್ಲಿಗೆ ಬಂದವರ ಪರಿಸ್ಥಿತಿ ಹರವಹರ ಅನ್ನುವಂತಹ ಸಿಚುವೇಶನ್. 20 ನಿಮಿಷ ಕರೆಂಟ್ ಕಟ್. ಇಡೀ ಆಸ್ಪತ್ರೆ 20 ನಿಮಿಷಗಳ ಕಾಲ ಕಗ್ಗತ್ತಲಿನಲ್ಲಿ ಕುಳಿತು. ವಿದ್ಯುತ್ ಇಲ್ಲದೆ ಆಸ್ಪತ್ರೆಯಲ್ಲಿ ರೋಗಿಗಳು ಪರದಾಟವನ್ನ ನಡೆಸುವಂತಹ ಪರಿಸ್ಥಿತಿ. ಐಸಿಯು ಎಮರ್ಜೆನ್ಸಿ ವಾರ್ಡ್ಗಳಲ್ಲೂ ಕೂಡ ವಿದ್ಯುತ್ ಕಟ್ ಆಗಿದೆ, ಕರೆಂಟ್ ಕಟ್ ಆಗಿದೆ. ಮೊಬೈಲ್ ಟಾರ್ಚ್ ಹಿಡಿದು ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಡುವಂತಹ ಪರಿಸ್ಥಿತಿ. ವಿಷ ಸೇವಿಸಿ ಬಂದಂತಹ ವ್ಯಕ್ತಿಗೆ ಚಿಕಿತ್ಸೆ ನೀಡುವಂತಹ ಸಂದರ್ಭದಲ್ಲೇ ವಿದ್ಯುತ್ ಕಟ್ ಆಗಿದೆ. ಬಿಮ್ಸ್ ನಲ್ಲಿ ರೋಗಿಗೆ ಚಿಕಿತ್ಸೆ ನೀಡೋದಕ್ಕೆ ವೈದ್ಯರು ಪರದಾಟವನ್ನ ನಡೆಸಿದ್ದಾರೆ. ವಿದ್ಯುತ್ ಇಲ್ಲದೆ 20 ನಿಮಿಷ ವೈದ್ಯರು ರೋಗಿಗಳು ಪರದಾಟವನ್ನ ನಡೆಸಿದ್ದಾರೆ. ಇದು ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯ ಪರಿಸ್ಥಿತಿ. ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಚಿಕಿತ್ಸೆ ನೀಡುವಂತಹ ಸಂದರ್ಭದಲ್ಲಿ ವಿದ್ಯುತ್ ಕಟ್ ಆಗಿದೆ. ಅದರ ಮಧ್ಯೆಯೇ ರೋಗಿಗಳಿಗೆ ಚಿಕಿತ್ಸೆ ನೀಡಬೇಕಾದಂತಹ ಪರಿಸ್ಥಿತಿ. ವೈದ್ಯರುಗಳಿಗೂ ಕೂಡ ಚಿಕಿತ್ಸೆಯನ್ನು ನೀಡುವಂತಹ ಇಂಥ ಒಂದು ಸಿಚುವೇಶನ್ ಅಲ್ಲಿ ಚಿಕಿತ್ಸೆಯನ್ನು ನೀಡಬೇಕಾದಂತಹ ದುಸ್ಥಿತಿ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಾಗಾದ್ರೆ ಏನಾಗ್ತಾ ಇದೆ? ಯಾಕೆ ಈ ರೀತಿ ಆಗಿರುವಂತಹ ಅವ್ಯವಸ್ಥೆಗಳು ಪದೇ ಪದೇ ಆಗ್ತಾ ಇದೆ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅನಿಲ್, ಪದೇ ಪದೇ ಈ ರೀತಿಯಾಗಿರುವಂತಹ ಸಮಸ್ಯೆಗಳು ಕಂಡು ಬರ್ತಾನೆ ಇದೆ. ಏನಾಗಿರೋದು, ಏನ್ ಹೇಳ್ತಾರೆ, ಇದಕ್ಕೆಲ್ಲ ಏನ್ ಕಾರಣ ಅಂತ ಹೇಳ್ತಾರೆ ಅನಿಲ್? ಮಧುಕರ್, ಭೌಗೋಳಿಕವಾಗಿ ಬೆಂಗಳೂರು ನಂತರ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ, ಅದ್ರ ಜೊತೆನೇ ಬೆಳಗಾವಿಯನ್ನು 2ನೇ ರಾಜಧಾನಿ ಅಂತೇಳಿ ರಾಜ್ಯ ಸರ್ಕಾರವೇ ಕರೀತಿರುವಂಥದ್ದು. ಆದರೆ ಇಂಥ ಒಂದು 2ನೇ ರಾಜಧಾನಿ ಇರ್ತಕ್ಕಂಥ ಕೇಂದ್ರ ಸ್ಥಳದಲ್ಲಿ ಇರ್ತಕ್ಕಂಥ ಜಿಲ್ಲಾಸ್ಪತ್ರೆಯಲ್ಲಿ ನಿನ್ನೆ ಸುಮಾರು 20 ನಿಮಿಷಗಳ ಕಾಲ ವಿದ್ಯುತ್ ಸಂಪರ್ಕ ಕಡಿತ ಆಗಿತ್ತು. ಇದರಿಂದ ಸಾಕಷ್ಟು ರೋಗಿಗಳು ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಏಕಾಏಕಿ ವಿದ್ಯುತ್ ಸಂಪರ್ಕ ಕಡಿತ ಆದ ಹಿನ್ನೆಲೆಯಲ್ಲಿ ಎಮರ್ಜೆನ್ಸಿಗೆ ಬಂದಂತಹ ರೋಗಿಗಳಿಗೆ ಟಾರ್ಚನ್ನು ಹಿಡಿದು ಮೊಬೈಲ್ ಟಾರ್ಚನ್ನು ಹಿಡಿದು ರೋಗಿಗಳಿಗೆ ಚಿಕಿತ್ಸೆ ಕೊಡಬೇಕಾದಂಥ ಅನಿವಾರ್ಯತೆ ಕೂಡ ವೈದ್ಯರಿಗೆ ಸೃಷ್ಟಿಯಾಗಿತ್ತು. ಯಾಕಂತಂದರೆ ಈಗ ಬೇಸಿಗೆ ಕಾಲ ಇರುವ ಹಿನ್ನೆಲೆಯಲ್ಲಿ ಲೋಡ್ ಸೆಟ್ಟಿಂಗ್ ಅನ್ನು ಮಾಡಲಾಗ್ತಿದೆ. ಲೋಡ್ ಸೆಟ್ಟಿಂಗ್ ಆದಂಥ ಸಂದರ್ಭದಲ್ಲಿ ಅಲ್ಲಿ ಎಮರ್ಜೆನ್ಸಿಗೆ ಜನರೇಟರ್ ಕೂಡ ವ್ಯವಸ್ಥೆ ಇತ್ತು. ಆದರೆ ನಿನ್ನೆ ಯಾವಾಗ ವಿದ್ಯುತ್ ಸಂಪರ್ಕ ಕಡಿತ ಆಗುತ್ತೋ ಅವಾಗ ಜನರೇಟರ್ ಮೂಲಕ ವಿದ್ಯುತ್ತನ್ನು ಬಿಮ್ಸ್ ಆಸ್ಪತ್ರೆಗೆ ಕಲ್ಪಿಸುವ ವ್ಯವಸ್ಥೆನ ಆಡಳಿತ ಮಂಡಳಿ ಮಾಡ್ಕೊಂಡಿತ್ತು. ಆದರೆ ಯಾವಾಗ ಜನರೇಟರ್ನಲ್ಲಿ ತಾಂತ್ರಿಕ ಕಾರಣಗಳು ಕಂಡು ಬಂದ ಹಿನ್ನೆಲೆಯಲ್ಲಿ 20 ನಿಮಿಷಗಳ ಕಾಲ ಈ ಒಂದು ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಅಲ್ಲಿ ಸಾಕಷ್ಟು ಐಸಿಯು, ಸುಮಾರು 100ಕ್ಕೂ ಅಧಿಕ ಐಸಿಯು ರೋಗಿಗಳು ಕೂಡ ಬಿಮ್ಸ್ ಆಸ್ಪತ್ರೆ ಇದೆ. ಅವರಿಗೆ ವೆಂಟಿಲೇಟರ್ ವ್ಯವಸ್ಥೆ ಇರುತ್ತೆ. BP ಹಾಗೂ ಶುಗರ್ ಚೆಕ್ ಮಾಡ್ತಕ್ಕಂಥ ಮಷಿನ್ಗಳು ಕೂಡ ಇರ್ತವೆ. ಅವು ಕೂಡ ಸ್ಥಗಿತ ಆಗಿದ್ದು. ಹೀಗಾಗಿ ಸಾಕಷ್ಟು ರೋಗಿಗಳ ಜೊತೆಗೆ ಬಂದಂತಹ ಸಂಬಂಧಿಕರು ಕೂಡ ಆತಂಕ ಪಡುವ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಯಾಕಂದ್ರೆ ನಿನ್ನೆ ಶನಿವಾರ, ಇವತ್ತು ರವಿವಾರ ಆಗಿರೋ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಶಸ್ತ್ರಚಿಕಿತ್ಸೆಗಳನ್ನ ಬಿಮ್ಸ್ ಆಡಳಿತ ಮಂಡಳಿ ಮಾಡೋದಿಲ್ಲ. ಒಂದು ವೇಳೆ ನಿನ್ನೆ ಶಸ್ತ್ರಚಿಕಿತ್ಸೆಗಳು ಏನಾದ್ರು ನಡೀತಾ ಇದ್ರು ಕೂಡ ದೊಡ್ಡ ಪ್ರಮಾಣದ ಸಮಸ್ಯೆ ಉದ್ಭವ ಆಗ್ತಿತ್ತು. ಆದರೆ ಏಕಾಏಕಿ ಜನರೇಟರ್ನಲ್ಲಿ ಆದಂತಹ ಏನು ತಾಂತ್ರಿಕ ಸಮಸ್ಯೆಯಿಂದ ಈ ಒಂದು ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಅಲ್ಲಿ ಒಂದು ನಿರ್ವಹಣೆಯ ಸಮಸ್ಯೆಗೆ ಸರಿಯಾಗಿ ಇವರು ಬಿಮ್ಸ್ ಆಡಳಿತ ಮಂಡಳಿ ಅದಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡಿಲ್ವಾ ಅನ್ನುವಂತಹ ಅನುಮಾನಗಳು ಕೂಡ ವ್ಯಕ್ತವಾಗ್ತಿರುವಂಥದ್ದು. ನಿನ್ನೆ ಆದಂತಹ ಅವಾಂತರಕ್ಕೆ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿರುವಂಥದ್ದು. ಯಾಕಂತಂದ್ರೆ ಸುಮಾರು ಈ ಬೆಳಗಾವಿ ಅತಿ ದೊಡ್ಡ ಜಿಲ್ಲೆ ಆಗಿರುವಂಥದ್ದು. ಬೆಳಗಾವಿ ರೋಗಿಗಳು ಮಾತ್ರ ಈ ಆಸ್ಪತ್ರೆಗೆ ಬರುವುದಿಲ್ಲ. ನೆರೆಯ ಗೋವಾ ಹಾಗೂ ಮಹಾರಾಷ್ಟ್ರ ರೋಗಿಗಳು ಕೂಡ ಬರ್ತವೆ. ರಾಷ್ಟ್ರೀಯ ಹೆದ್ದಾರಿ ಇರುವ ಹಿನ್ನೆಲೆ ಅಪಘಾತಗಳು ಕೂಡ ಆಗ್ತವೆ. ಇಂತಹ ಸಂದರ್ಭದಲ್ಲಿ ಏನು ವಿದ್ಯುತ್ ಸಂಪರ್ಕ ಕಡಿತ ಆದ ಹಿನ್ನೆಲೆ ಸಾಕಷ್ಟು ರೋಗಿಗಳು ಕೂಡ ಅದೇ ಸಮಯಕ್ಕೆ ಬಂದರು. ಅವರಿಗೆಲ್ಲ ಟಾರ್ಚನ್ನು ಹಿಡಿದು ಏನು ಅವರಿಗೆ ಏನು ಟ್ರೀಟ್ಮೆಂಟ್ ಕೊಡುವತಕ್ಕಂಥ ದುಸ್ಥಿತಿಯಲ್ಲಿ ವೈದ್ಯರಿಗೆ ನಿರ್ಮಾಣ ಆಗಿತ್ತು. ಇಂತಹ ಅವಾಂತರಗಳು ಪದೇ ಪದೇ ಆಗದಂತೆ ನೋಡ್ಕೊಳ್ಬೇಕು ಅನ್ನುವಂತಹ ಆಗ್ರಹ ಕೂಡ ಈಗ ಸಾರ್ವಜನಿಕರು ಬಿಮ್ಸ್ ಆಡಳಿತ ಮಂಡಳಿಗೆ ಆಗ್ರಹಿಸುತ್ತಿರುವಂಥದ್ದು. ಮಧುಕರ್, ಥ್ಯಾಂಕ್ ಯು ಅನಿಲ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.